ಫೈಲ್ಸ್ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಬುರುಡೆ ಕೇಸ್ಗೂ ಸೌಜನ್ಯ ಕೇಸ್ಗೂ ನಂಟು. ತನಿಖೆ ಆಳಕ್ಕೆ ಇಳಿದಂತೆಲ್ಲ ಸೌಜನ್ಯ ಕೇಸ್ ನಂಟು. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮಹತ್ವದ ಬೆಳವಣಿಗೆ. ಬುರುಡೆ ಕೇಸ್ಗೂ ಸೌಜನ್ಯ ಕೇಸ್ಗೂ ನಂಟು. ತನಿಖೆ ಆಳಕ್ಕೆ ಇಳಿದಂತೆಲ್ಲ ಸೌಜನ್ಯ ಕೇಸ್ ನಂಟು. ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದೆ ಸೌಜನ್ಯ ಮಾವ. ಇದು ಅನುಮಾನದ ಮೇಲೆ ವಿಠಲ್ ಗೌಡಗೆ ಎಸ್ಐಟಿ ಡ್ರಿಲ್. ಬುರುಡೆ ಗುಡ್ಡೆಗೆ ಅಂದ್ರೆ ಬಂಗ್ಲೆಗುಡ್ಡೆಗೆ ಸೌಜನ್ಯ ಮಾವ ವಿಠಲ್ ಗೌಡ ಕರ್ಕೊಂಡು ಹೋಗಿರುವಂತಹ ಎಸ್ಐ. ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರು. ರಾತ್ರಿ ಬೆಳ್ತಂಗಡಿ ಠಾಣೆಗೆ ಮರಳಿರುವಂತಹ ಎಸ್ಐಟಿ ಟೀಮ್. ಈಗಲೂ ಕೂಡ ಎಸ್ಐಟಿ ವಶದಲ್ಲಿರುವಂತಹ ಸೌಜನ್ಯ ಮಾವ ವಿಠಲ್ ಗೌಡ. ಜಯಂತ ವಿಚಾರಣೆಗೂ ಕೂಡ ಮುಂದುವರಿಸಿರುವಂತಹ ಎಸ್ಐಟಿ ತನಿಖಾ ತಂಡ. ಎಸ್ ವೀಕ್ಷಕರೇ, ಬಗೆದಷ್ಟು ಆಗದಷ್ಟು ಸತ್ಯಗಳು ಬುರುಡೆ ಗ್ಯಾಂಗ್ ಅಲ್ಲಿಂದ ಬರ್ತಾ ಇದೆ. ಬುರುಡೆ ಗ್ಯಾಂಗ್ ಅಲ್ಲಿ 4-5 ಸದಸ್ಯರು ಅನ್ಕೊಂಡಿದ್ದೆ. ಇಲ್ಲ ಸದಸ್ಯತ್ವ ಜಾಸ್ತಿ ಇದೆ ಅನ್ಸುತ್ತೆ. ಯಾಕಾಗಿ ಹೀಗೆ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ, ಸೌಜನ್ಯ ಮಾವನು ಕೂಡ ಈ ಒಂದು ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಆತನ ಪಾತ್ರ ಎಷ್ಟಿತ್ತು ಅನ್ನೋದನ್ನ ಹಿಂದಿನ ಒಂದು ವಿಚಾರವಾಗಿ ಹಿಂದಿನ ಒಂದು ನ್ಯೂಸ್ನಲ್ಲಿ ನಾನು ಮಾತನಾಡಿದ್ದೆ. ಏನು ಅಂತಂದ್ರೆ, ಆತನೇ ಚಿನ್ನಯ್ಯನನ್ನ ಮಟ್ಟಣ್ಣನಿಗೆ ಪರಿಚಯ ಮಾಡಿದ್ದು ಎನ್ನುವಂಥದ್ದು ಹೊರಗೆ ಬಂದಿರುವಂತಹ ಸತ್ಯ. ಅದನ್ನ ಸ್ವತಃ ಜಯಂತ್ ಟಿ ಅವರೇ ಹೇಳಿದ್ರು ಎನ್ನುವಂತಹ ವಿಚಾರವನ್ನು ನಾನು ಮಾತನಾಡಿದ್ದೆ. ಆದರೆ ಬಗೆದಷ್ಟು ಸತ್ಯಗಳು ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಅಲ್ಲಿಂದ ಬರ್ತಾ ಇದೆ. ಏನು ವಿಚಾರ ಏನು ಅಂತಂದ್ರೆ, ಚಿನ್ನಯ್ಯನಿಗೆ ಬುರುಡೆಯನ್ನ ತಂದು ಕೊಟ್ಟಿದ್ದೆ ವಿಠಲ್. ಎಸ್ ವೀಕ್ಷಕರೇ, ವಿಠಲ್ ಗೌಡ ಇದ್ದಾನಲ್ಲ, ಆತ ಮತ್ಯಾರು ಅಲ್ಲ, ಸೌಜನ್ಯ ಮಾವ. ಧರ್ಮಸ್ಥಳದ ಪಾಂಗಳದಲ್ಲಿ ಒಂದು ಹುಡುಗಿಯ ರೇಪ್ ಹಾಗೂ ಮರ್ಡರ್ ಆಗುತ್ತೆ. ಅವರ ಮಾವನೇ ವಿಠಲ್ ಗೌಡ. ವಿಠಲ್ ಗೌಡನಿಗೆ ಅದೇನ್ ದ್ವೇಷನೋ ಏನೋ ಗೊತ್ತಿಲ್ಲ. ವಿಠಲ್ ಗೌಡ ಒಂದು ಬುರುಡೆಯನ್ನ ತಂದು ಕೊಡ್ತಾನೆ ಚಿನ್ನಯ್ಯನಿಗೆ. ಯಾವುದು ಬಂಗ್ಲೆಗುಡ್ಡಕ್ಕೆ ಈಗ ತನಿಖೆಯನ್ನು ಮಾಡಲು ಹೋಗ್ತಾ ಇದ್ರು. ನಿನ್ನೆ ಸಾಯಂಕಾಲ ಕರ್ಕೊಂಡು ಹೋಗಿದ್ರು. ಎಲ್ಲಿಂದ ತಗೊಂಡು ಬಂದೆ ಏನು ಅಂತ. ಆ ಬುರುಡೆಯನ್ನ ಇಟ್ಟಿದ್ದಲ್ಲಿ ಜಯಂತ್ ಟಿ ಅವರ ಬೆಂಗಳೂರು ಮನೆಯ ಮೇಲ್ಗಡೆ. ಅದನ್ನ ವಿಡಿಯೋ ಮಾಡಿದ್ರು ಕೂಡ. ಆ ಬುರುಡೆಯನ್ನ ತಗಲ್ಬೇಕಾದ್ರೆ ವಿಡಿಯೋ ಕೂಡ ಮಾಡ್ಕೊಂಡಿದ್ರು. ಈಗ ವಿಠಲ್ ಗೌಡ ಅವರ ಅಸಲಿ ಮುಖ ಬಯಲಾಗಿರುವಂತದ್ದು. ರಾತ್ರಿ ಇಡೀ ಎಸ್ಐಟಿ ತನಿಖಾ ತಂಡ ಅವರ ಜೊತೆಗಿತ್ತು. ಇನ್ಫಾರ್ಮೇಶನ್ಗಳನ್ನ ತೆಗೆದುಕೊಂಡಿದ್ದೆ. ಅಲ್ಲ, ಎಷ್ಟು ಜನ ಬರ್ತಿರೋ ಆ ಬುರುಡೆ ಗ್ಯಾಂಗ್ಗೆ, ಎಷ್ಟು ಜನ ಸಾಥ್ ಕೊಟ್ಟಿದ್ರು, ಎಷ್ಟು ವರ್ಷದಿಂದ ಈ ಒಂದು ರೀತಿಯ ಧರ್ಮಸ್ಥಳಕ್ಕೆ ಕಪ್ಪು ಮಸಿಯನ್ನ ಬಳಿಬೇಕು ಅಂತ ತಿಂಕಿಟ್ಕೊಂಡಿದ್ರು. ಇನ್ಯಾರ್ಯಾರು ಬರ್ತಾರೋ, ಇನ್ನು ಯಾವ ಅಧಿಕಾರಿಗಳಿದ್ರಲ್ಲಿದ್ದಾರೋ, ರಾಜಕೀಯ ವ್ಯಕ್ತಿಗಳಿದ್ರಲ್ಲಿದ್ದಾರೋ. ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡಿದ್ದಕ್ಕೆ ಯಾವ ಕಾರಣಕ್ಕೆ ಈ ರೀತಿಯ ಬುರುಡೆ ಗ್ಯಾಂಗ್ನ ಅಸಲಿ ಸತ್ಯವನ್ನ ಹೊರಗಡೆ ತರಲಿಕ್ಕೆ. ಈಗ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟು ಕಳಿಸಿರೋದು ಸೌಜನ್ಯ ಮಾವ ಅನ್ನೋದು ಗೊತ್ತಾಗಿದೆ. ಸೊ ಸೌಜನ್ಯ ಮಾವ ಯಾವ ಕಾರಣಕ್ಕೆ ಆತ ಬುರುಡೆ ಗ್ಯಾಂಗ್ ಸೇರ್ಕಂಡ, ಯಾವ ಕಾರಣಕ್ಕೆ ಆ ಒಂದು ಬುರುಡೆ ತೆಗೆದುಕೊಂಡು ಹೋಗಿ ಕೊಟ್ಟ, ಅದರ ಬಗ್ಗೆ ಇನ್ಫಾರ್ಮೇಶನ್ ಈಗ ಬರಬೇಕಾಗಿದೆ. ಡು ಯು ಹ್ಯಾವ್ ಅ ಕಾಮನ್ ಸೆನ್ಸ್ ಆರ್ ವಾಟ್? ತಲೆಯಲ್ಲೇನಿದೆ? ಸತ್ತಿರುವಂತಹ ದೇಹವನ್ನ ಮುಟ್ಟುವಂತಹ, ಅದನ್ನ ಮಣ್ಣು ಮಾಡಿದ ಮೇಲೆ ಮುಟ್ಟುವಂತಹ ಧೈರ್ಯ ಇರಬಾರ್ದು. ಕಾನೂನು ಅದನ್ನ ನಿರಾಕರಿಸುತ್ತೆ. ಕಾನೂನು ಪ್ರಕಾರ ಅದು ತಪ್ಪು. ಕಾಮನ್ ಸೆನ್ಸ್ ಇದೆಯಾ? ಕರ್ನಾಟಕದ ಪ್ರಜೆನ ನೀವೆಲ್ಲ ಕಾನೂನಿನ ಬಗ್ಗೆ ಅರಿವನ್ನು ಇಟ್ಕೊಂಡಿದ್ದೀರಾ? ಅದೆಲ್ಲೋ ಇರುವಂತಹ ಮಣ್ಣಿನ ಮೇಲ್ಭಾಗದಲ್ಲಿರುವಂತಹ ಒಂದು ಶವದ ಬುರುಡೆಯನ್ನ ತಂದಿರೋದು ನೀವು. ಆಗದಿರೋದು ಅಲ್ಲ, ಮತ್ಯಾವುದೂ ಇಲ್ಲ. ಅದು ದೊಡ್ಡ ಕಾಡದು. ಬಂಗ್ಲೆಗುಡ್ಡ, ಬಾಹುಬಲಿ ಗುಡ್ಡ, ಅದೆಲ್ಲ ದೊಡ್ಡ ಕಾಡು. ಆ ಒಂದು ಕಾಡಿನಲ್ಲಿ ನಾವು ಹೋದ್ರೂ ಕೂಡ ಕಳೆದೋಗ್ತೀವಿ. ಆ ನಮ್ಗೆ ಕಾಡಿದೆ ಅಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋರು ಸಂಖ್ಯೆ ಜಾಸ್ತಿ. ಅದನ್ನ ತಿಳ್ಕೊಂಡಿದ್ದಂತಹ ವಿಠಲ್ ಗೌಡ ತೆಗೆದುಕೊಂಡು ಹೋಗಿ ಒಂದು ಬುರುಡೆ ತೆಗೆದು ಕೊಡ್ತಾನೆ. ಆಗ್ಲಿಂದ ಶುರುವಾಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.